ಸರ್, ಈ ಒಂದು ಟೆರರಿಸ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ತಾವು ಕೂಡ ಅಲ್ಲೇ ಇದ್ರಿ. ಯಾವ ರೀತಿ ಸಿಚುವೇಶನ್ ಇತ್ತು, ಯಾವ ರೀತಿ ಭಯಭೀತರಾಗಿದ್ರಿ ತಾವು ಅಂತ? ಸರ್, ಟೆರರಿಸ್ಟ್ ಅಟ್ಯಾಕ್ ಆದಾಗ ನಾವು ಗುಲ್ಮಾರ್ಗಲ್ಲಿದ್ವಿ. ಗುಲ್ಮಾರ್ಗಿಂದ ನಾವು ಬರಬೇಕಾದ್ರೆ ಒಂದು 3 ಗಂಟೆ ಹಂಗೆ ಗೊತ್ತಾಯ್ತು ನಮಗೆ ಈ ಥರ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ. ವಿತ್ ಫ್ಯಾಮಿಲಿ ಹೋಗಿದ್ರಿಂದ ತುಂಬ ಭಯ ಆಯಿತು ನಮಗೆ. ಆವತ್ತಿನ ದಿನದಿಂದ ನಮಗೆ ಒಂದು 3 ದಿನದಿಂದ ನಿದ್ದೆನೇ ಇಲ್ಲ, ಎಷ್ಟು ದಿನಕ್ಕೆ ನಮ್ಮ ಊರಿಗೆ ಹೋಗ್ತೀವೋ ಅಂತ ಅನಿಸ್ಬಿಟ್ಟಿತ್ತು. ಸ್ವರ್ಗ ನೋಡೋಕೆ ಹೋಗಿದ್ವಿ ಸರ್, ನರಕ ತೋರಿಸ್ಬಿಟ್ರು. ಸಾಕು, ಇನ್ನು ಕಾಶ್ಮೀರದ ಕಡೆ ತಲೆನೂ ಹಾಕಲ್ಲ ನಾವು. ಸರ್, ಬೇರೆ ಬೇರೆ ಟೂರಿಸ್ಟ್ಗಳನ್ನು ಕೂಡ ತಾವು ಮಾತಾಡಿರ್ತೀರಿ ಅಲ್ವಾ? ಹೌದು ಸರ್. ಅವರ ಎಕ್ಸ್ಪೀರಿಯನ್ಸ್ ಏನ್ ಹೇಳ್ತಾ ಇದ್ರು ಅವರು, ಅಂದ್ರೆ ಯಾವ ರೀತಿ ಭಯಭೀತ? ಸರ್, ಎಲ್ಲರ ಫೀಲಿಂಗ್ಸು ಸೇಮ್ ಇತ್ತು ಸರ್, ಎಲ್ಲರ ಫೀಲಿಂಗ್ಸು ಸೇಮ್ ಇತ್ತು. ಜೀವಕ್ಕೆ ಬೆಲೆ ಇಲ್ಲಲ್ಲ ಅಂತ ಆಯ್ತು. ನಾವು ಅನಿಮಲ್ಸ್ಗಿಂತ ಕಡೆ ಆಗ್ಬಿಟ್ಟಿದೀವಲ್ಲ ಅಂತ ಅನ್ಸಕ್ ಶುರು ಆಯ್ತು ಸರ್. ಸೊ ಹಂಗಾಗಿ ನಾವು ಎಷ್ಟು ಬೇಗ ನಾವು ಮನೆಗೆ ಬರ್ತೀವೋ ಅಷ್ಟು ಬೇಗ ಒಳ್ಳೇದು ಅಂತ ನಾವು ವಾಪಸ್ ಬಂದಿದ್ದೀವಿ. ಸರ್, ತುಂಬಾ ದೊಡ್ಡದು ಸರ್. ಈ ಸಂದರ್ಭದಲ್ಲಿ ನಾನು ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ಅವ್ರು ನಮಗೆ ಮಾತು ಕೊಟ್ಟಿದ್ರು ಕರ್ಕೊಂಡು ಹೋಗ್ತೀವಿ ಅಂತ. ಅದರ ಪ್ರಕಾರ ಅವ್ರು ನಡ್ಕೊಂಡಿದ್ದಾರೆ ಸರ್. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಚಿರಋಣಿಯಾಗಿರ್ತೀವಿ. ಡಾಕ್ಟರ್ ಪ್ರಸಾದ್. ಥ್ಯಾಂಕ್ ಯು. ಈ ಒಂದು ಉಗ್ರರ ದಾಳಿಯಾದಂತ ಸಂದರ್ಭದಲ್ಲಿ ತಾವು ಕೂಡ ಕಾಶ್ಮೀರದಲ್ಲಿ ಇದ್ರಿ ಕೂಡ, ಏನ್ ಯಾವ ರೀತಿ ಫೀಲ್ ಆಯ್ತು, ಯಾವ ರೀತಿಯಾಗಿ ಹೆದರ್ಕೊಂಡಿದ್ರಿ, ಭಯಭೀತರಾಗಿದ್ರಿ ಅಂತ? ನಮಗೆ ಫಸ್ಟು ಆ ಥರ ಆಗಿತ್ತು ಅಂತ ಗೊತ್ತಿರಲಿಲ್ಲ. ಆಮೇಲೆ ಎಲ್ಲರೂ ಪ್ಯಾನಿಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ತುಂಬಾ ಪೊಲೀಸ್ ಕಾರ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಅವಾಗ ಇದೇನಾಯ್ತು, ಯಾಕೆ ಇಷ್ಟೊಂದು ಜನ ಬರ್ತಿದ್ದಾರೆ ಅಂತ ನ್ಯೂಸ್ ಚೆಕ್ ಮಾಡಿದ್ರೆ ಈ ತರ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಯ್ತು. ಅವಾಗ ತುಂಬಾ ಭಯ ಆಯ್ತು. ಅವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕಂಟಿನ್ಯೂಸ್ ಕಾಲ್ ಬರ್ತಿತ್ತು. ನಮಗೆ ತುಂಬಾ ಭಯ ಆಯ್ತು. ಅದರಲ್ಲೂ ಬರೀ ಹಿಂದೂನ ಟಾರ್ಗೆಟ್ ಮಾಡಿದ್ದಾರೆ ಅಂದ್ರೆ ನಮಗೆ ಇನ್ನೂ ಜಾಸ್ತಿ ಭಯ ಆಯ್ತು. ಸೊ ಕಾಶ್ಮೀರ್ ನಮ್ದಾಗವರೆಗೂ ಯಾರು ಹೋಗೋದ್ ಬೇಡ ಅಂತ. ಥ್ಯಾಂಕ್ ಯು. ಕಾಶ್ಮೀರದಲ್ಲಿ ಉಗ್ರರ ದಾಳಿಯಾದಂತ ಸಂದರ್ಭದಲ್ಲಿ ಹೌದು ಇದ್ದೀವಿ ಸರ್. ಯಾವ ರೀತಿ ಭಯಭೀತರಾಗಿದ್ರಿ? ಭಯ ಬಹಳ ಆಗಿತ್ತು ಸರ್. ಆಗಿತ್ತು. ನಮ್ಮ ಈಶ್ವರ ಖಂಡ್ರಿಗೆ ಧನ್ಯವಾದ ಹೇಳ್ಬೇಕು ಸರ್ ನಾವು. ಆಮೇಲೆ ಸಂತೋಷ್ ಬಿ ಹೇಳ್ಬೇಕು ಸರ್, ಸಂತೋಷ್ ಸರ್ ಬಿ ಹೇಳ್ಬೇಕು ಸರ್. ನಮ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ ಭಾಳ ಥ್ಯಾಂಕ್ಸ್ ಸರ್. ನಮ್ ಜೀವ ಉಳಿಸಿದಕ್ಕೆ ಭಾಳ ಇದು ಸರ್. ಜೀವದ ಪ್ರಶ್ನೆನೆ ಉಳಿದಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಯ್ತು ಸರ್. ನಮ್ಮ ಇಂಡಿಯಾಕ್ಕೆ ಬಂದ ಹೆಮ್ಮೆ ಆಯ್ತು ಸರ್ ನಮ್ಗೆ. ಹೌದು, ಇವತ್ತಿನ ಪರಿಸ್ಥಿತಿ ಬಗ್ಗೆ ಹೇಗೆ ಹೇಳ್ತೀರಿ? ಭಾಳ ಗಂಭೀರ ಅದ ಸರ್ ಅದು. ಜನ ಭಾಳ ಇದಾರ ಸರ್. ರೋಡಿನ ಮೇಲೆ ಯಾರು ಸಿಗೋದಿಲ್ಲ ಸರ್. ಹಂಗಾಗಿದೆ. ನಮಗೆ ಭಾಳ ಭಯ ಆಗಿತ್ತು. ನಾವು ಆಫೀಸೇ ಬರ್ಬೇಕಂದ್ವಿ. ಮತ್ ನಾವು ಒಂದ್ ರಾತ್ರಿ ಉಳ್ಕೊಂಡೇವ್. ನಾವು ಉಳ್ಕೊಂಡ್ ಬಂದ್ವಿ. ನಾವು ಫಸ್ಟ್ ಟೈಮ್ ನೋಡಿ ಸರ್. ನಾವು ಹೋಗೇ ಇಲ್ಲ, ಫಸ್ಟ್ ಟೈಮ್ ನೋಡಿದ್ದೆವು. ನಾವು ನೋಡ್ ಬಂದಿವಿ ಸರ್. ನಾವು ಬೀದರ್ ಡಿಸ್ಟ್ರಿಕ್ಟ್ನವರು. ನಮ್ದು ಈಶ್ವರ್ ಖಂಡ್ರಿಗೆ ಧನ್ಯವಾದ ಹೇಳ್ಬೇಕು ನಾವು. ಇದ್ದಂತ ಸಂದರ್ಭದಲ್ಲಿ ಬೇರೆ ಬೇರೆ ಟೂರಿಸ್ಟ್ಗಳು ಕೂಡ ಪರಿಚಯ ಆಗಿರ್ತಾರೆ. ಏನ್ ಹೇಳ್ಕೊಳ್ತಾ ಇದ್ರು ಆ ನಂತರದಲ್ಲಿ ಅವ್ರಿಗೆ ಕೊಲೆನೆ ಮಾಡ್ಬೇಕಂತ ಹೇಳ್ತಿದ್ರು ಸರ್. ಅವ್ರಿಗೆ ಭಯ ಪಡಿಸ್ಬೇಕು, ಅವ್ರಿಗೆಲ್ಲ ಮಾಡ್ಬೇಕಂತ ಹೇಳ್ತಿದ್ರು ಸರ್. ಹಿಂಗ್ ಮಾಡ್ತಿದ್ರು ಸರ್ ಅವರು. ಅದಕ್ಕಾಗಿ ನಾವು ಇಮಿಡಿಯೇಟ್ಲಿ ಸರ್ ಫೋನ್ ಮಾಡಿ ಅವ್ರು ರಾತ್ರಿನೇ ಟಿಕೆಟ್ ಬುಕ್ ಮಾಡಿಸ್ತಾರೆ. ಸಂದರ್ಭದಲ್ಲಿ ಇಲ್ಲ, ಭಯ ಐತ್ ಸರ್, ಭಾಳ ಭಯ ಆಯ್ತು. ಮನೆಗೆ ಹೋಗ್ತೀವಿಲ್ಲೋ ಅನ್ನಂಗಿತ್ತು ಸರ್. ಅಷ್ಟಿದು ಆಗಿತ್ತು ಸರ್. ತಂದು ಮುಟ್ಸಿದ್ ಧನ್ಯವಾದ ಸರ್. ಥ್ಯಾಂಕ್ಸ್. ನನ್ನ ಹೆಸರು ಸಾಧನಾ ಬಿರಾದಾರ್ ಅಂತ್ರಿ, ಅಶೋಕ್ ಬಿರಾದಾರ್ ಸಾಧನಾ. ದಾಳಿಯಾದಂತ ಸಂದರ್ಭದಲ್ಲಿ ಕಾಶ್ಮೀರಲ್ಲಿ ಇದ್ರಿ ತಾವು. ಹೌದು. ರೆಸ್ಕ್ಯೂ ಮಾಡಿ ಸರ್ಕಾರ ಕರ್ಕೊಂಡು ಬಂದಿದ್ದು ತಮ್ಮನ್ನ. ಸರ್ಕಾರಕ್ಕೆ ಯಾವ ರೀತಿ ಧನ್ಯವಾದ ತಿಳಿಸ್ತೀರಿ? ಜೊತೆಗೆ ಆ ಸಂದರ್ಭದಲ್ಲಿ ಏನ್ ಅನಿಸ್ತು ತಮಗೆ? ಜೀವದ ಬಗ್ಗೆ ಯಾವ ರೀತಿಯಾಗಿ ಫೀಲ್ ಆಯ್ತು? ಹೆದರಿಕೆ ಅಂತೂ ತುಂಬಾ ಆಯ್ತು. ಏನ್ ಮಾಡೋದು, ಮುಂದೆ ಹೋಗೋದ ಬೇಡವಾ ಅಂತ ಭಾಳ ಇದು ಮಾಡಿ ಕೊನೆಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಫ್ಲೈಟ್ಗಳದ್ದು ಪ್ರಾಬ್ಲಮ್ ಇತ್ತು. ಅವಾಗ ನಮ್ಮ ಸರ್ಕಾರ ಅರೇಂಜ್ ಮಾಡಿದೆ ಅಂತ ಗೊತ್ತಾದ ಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಬಂದ್ವಿ. ಇವಾಗ ಉಗ್ರರು ಒಂದಿಷ್ಟು ಜನರನ್ನ ಕೊಂದಂತ ಸಂದರ್ಭದಲ್ಲಿ ತಾವಲ್ಲೇ ಇದ್ರಿ? ಇಲ್ಲ, ನಾವು ಅಲ್ಲಿರ್ಲಿಲ್ಲ. ಶ್ರೀನಗರಲ್ಲಿ ಶ್ರೀನಗರ ಕೂಡ ಅದೇ ರೀತಿ ಭಯದ ವಾತಾವರಣ ಇತ್ತು. ಆ ವಾತಾವರಣದಲ್ಲಿ ಅಲ್ಲೇನು ಭಯದ ವಾತಾವರಣ ಜಾಸ್ತಿ ಇರಲಿಲ್ಲ. ಆಕ್ಚುಲಿ ಶ್ರೀನಗರಲ್ಲಿ ನಾರ್ಮಲ್ ಆಗೇ ಇತ್ತೆಲ್ಲ. ನಮಗೆ ಅಲ್ಲಿ ಬಿಟ್ಟು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗ್ಲಿಕ್ಕಿತ್ತು. ಅದು ಹೋಗೋದು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬಂದ್ವಿ. ಉಳಿದಂತ ಟೂರಿಸ್ಟ್ಗಳೆಲ್ಲ ನಿಮ್ಮ ಸಂಪರ್ಕಕ್ಕೆ ಬಂದಿರ್ತಾರೆ? ಹೌದು, ಎಲ್ಲರಿಗೂ ಹೆದರಿಕೆ ಇತ್ತು. ಕೆಲವರು ಧೈರ್ಯ ಮಾಡಿ ನೆಕ್ಸ್ಟ್ ಡೇ ಎಲ್ಲ ಹೋದ್ರು. ಬಟ್ ನಾವೆಲ್ಲೂ ಹೋಗ್ಲಿಲ್ಲ, ವಾಪಸ್ ಬಂದ್ಬಿಟ್ವಿ. ಈ ರೀತಿಯ ಕೃತ್ಯವನ್ನ ಹೇಗೆ ನೋಡ್ತೀರಿ, ಹೇಗೆ ಖಂಡಿಸ್ತೀರಿ? ಇದು ಯಾರ ಮೇಲಿರೋ ಸಿಟ್ಟನ್ನ ಯಾರ ಮೇಲೋ ಕೊಟ್ಟಂಗೆ ಆಗುತ್ತೆ. ಇದು ಅವ್ರಿಗೆ ಏನು ತೊಂದರೆ ಇದೆ, ಅವ್ರಿಗೆ ಯಾರ ಮೇಲೆ ದ್ವೇಷ ಇದೆ ನಮಗೆ ಗೊತ್ತಿಲ್ಲ. ದೇಶದ ಮೇಲೆ ದ್ವೇಷ ಇದ್ರೆ ಅವ್ರು ಕೂತ್ಕೊಂಡು ಮಾತಾಡ್ಬೇಕು ಅದನ್ನ. ಇಲ್ಲ ಬೇರೆ ಏನಾದ್ರು ದ್ವೇಷ ಇದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಬೇಕು. ಯಾರೋ ಹೋದವ್ರ ಮೇಲೆ ಅಟ್ಯಾಕ್ ಮಾಡೋದು ತಪ್ಪು. ಜೀವವನ್ನ ಕೊಂದು ಉಳಿಸ್ಕೊಳ್ಬೇಕಾದಂತ ಧರ್ಮ ಇದೆ ಅಂತ ಅನ್ಸುತ್ತಾ? ಇಲ್ಲ, ಯಾವ ಧರ್ಮದಲ್ಲೂ ಅದನ್ನು ಹೇಳೋದಿಲ್ಲ. ಹಿಂದೂ ಧರ್ಮ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಜೈನ್ ಆಗಲಿ, ಯಾವ ಧರ್ಮದಲ್ಲೂ ಅದನ್ನು ಹೇಳೋದಿಲ್ಲ.
ಥ್ಯಾಂಕ್ ಯು. ಕಾಶ್ಮೀರದಲ್ಲಿ ಉಗ್ರರ ದಾಳಿಯಾದಂತ ಸಂದರ್ಭದಲ್ಲಿ ತಾವು ಕಾಶ್ಮೀರದಲ್ಲಿದ್ರಿ, ಅಲ್ಲೇ ಬೇರೆ ಬೇರೆ ಭಾಗದಲ್ಲಿ ಇರಬಹುದು. ಹೌದು, actually ಆತಂಕದ ಸ್ಥಿತಿ ಹೇಗಿತ್ತು, ತಾವು ಯಾವ ರೀತಿಯಾಗಿ ಭಯದಲ್ಲಿದ್ರಿ ಅಂತ? ನಾವು ಆಕ್ಚುಲಿ ಇಲ್ಲಿಂದ ಬೆಂಗಳೂರಿಂದ ಶ್ರೀನಗರ್ಗೆ 21ನೇ ತಾರೀಕು ಹೊರಟ್ವಿ ಸರ್. ನಾವು ಆಕ್ಚುಲಿ ಅಟ್ಯಾಕ್ ಆದ ದಿವಸಕ್ಕೆ ನಾವು ಹೋಗ್ಬೇಕು ಅಂತ ಪ್ಲಾನ್ ಇತ್ತು. ಅವತ್ತು ನಮಗೆ ಬುಕ್ಕಿಂಗ್ ಸಿಗಲಿಲ್ಲ, ಅಲ್ಲಿ ಲೋಕಲ್ ಟ್ರಾವೆಲ್ಸ್ ಇದ್ರದ್ದು ಬುಕ್ಕಿಂಗ್ ಸಿಗಲಿಲ್ಲ. ಅದೃಷ್ಟವಶಾತ್ ನೆಕ್ಸ್ಟ್ ಡೇಗೆ ಸಿಕ್ಕಿತ್ತು. ಅವತ್ತು ಬುಕ್ಕಿಂಗ್ ಸಿಕ್ಕಿದ್ರೆ ನಾವು ಅಟ್ಯಾಕ್ಗೆ ಸಿಗಾಕೋತಾ ಇದ್ವಿ. ದೇವ್ರ ದಯದಿಂದ ನಾವು ಅವತ್ತು ಹೋಗಲಿಲ್ಲ. ನೆಕ್ಸ್ಟ್ ಡೇಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ದು. ಹಿಂದಿನ ದಿವಸ 3 ಗಂಟೆಗೆ ನಮಗೆ ಮೆಸೇಜ್ ಬಂತು, ಈ ಥರ ಅಟ್ಯಾಕ್ ಆಗಿದೆ ಅಂತ. ಹೋಟೆಲಲ್ಲಿ ಊಟ ಮಾಡುವಾಗ ಬೇರೆಯವರು ಮಾತಾಡ್ಕೊಳ್ಳೋದು ಕೇಳ್ತು, ಆವಾಗ ಕ್ಯಾನ್ಸಲ್ ಮಾಡಿದ್ರು. ಈಗ ನೆಕ್ಸ್ಟ್ ಡೇ ಅಲ್ಲಿ ಶ್ರೀನಗರ ಬಂದಾಯಿತು, ಈ ಥರ ಉಗ್ರರ ಅಟ್ಯಾಕ್ ಆಗಿದೆ ಅಂತಂದ್ಮೇಲೆ ಶ್ರೀನಗರ ಬಂದಾಯಿತು. ಅದು ನೆಕ್ಸ್ಟ್ ಪ್ರೋಗ್ರಾಮ್ಗಳೆಲ್ಲ ಹೋಗೋಣ ಅಂದ್ಕೊಂಡಿದ್ದು. ಇಲ್ಲಿಂದ ನಮ್ಮ ರಿಲೇಟಿವ್ಸ್ ಎಲ್ಲ ಈ ಥರ ಅಟ್ಯಾಕ್ ಆಗಿದೆ, ಟಿವಿನಲ್ಲಿ 20 ಜನ 25 ಜನ ಸತ್ತೋಗಿದ್ದಾರೆ, ವಾಪಸ್ ಬಂದ್ಬಿಡಿ ಅಂತ ಇದು ಮಾಡಿದ್ರು. ನಾವು ಅಲ್ಲಿ ಟಿವಿ ನೋಡೋಕ್ಕೂ ಏನೂ ಇರಲಿಲ್ಲ. ಇಲ್ಲಿ ನಮಗಿಂತ ಆತಂಕ ಇಲ್ಲಿ ನಮ್ಮ ರಿಲೇಟಿವ್ಸ್ಗೆ ಆತಂಕ ಜಾಸ್ತಿ ಇತ್ತು. ಅದರಿಂದ ನಾವು ಬೇರೆ 2 ದಿವಸ ನೋಡ್ಕೊಂಡು ಹೋಗೋಣ, ನಾವು 27ನೇ ತಾರೀಕುವರೆಗೂ ಪ್ರೋಗ್ರಾಮ್ ಇತ್ತು ನಮ್ಮದು. ಅದರಿಂದ ನಾವು ಈಗ ಜೀವ ಉಳಿಸ್ಕೊಂಡ್ರೆ ನೆಕ್ಸ್ಟ್ ತಿಳಿಯಾದಾಗ ಯಾವಾಗಲಾದ್ರು ಹೋಗ್ಬೋದು ಅಂತ ಆಗ ಇದು ಮಾಡ್ಕೊಂಡು ಬಂದು. ಸರ್, ಜೀವದ ಮೇಲೆ ಯಾವ ರೀತಿ ಭಯ ಇತ್ತು ಅಂತ? ಜೀವನ ಮೇಲೆ ಯಾಕಂದ್ರೆ ಕೆಲವರು ಅಲ್ಲಿ ಹೊಸದಾಗಿ ಹೋದ ತಿಂಗಳು ಮದುವೆ ಆಗಿದ್ದಾರೆ, ಪಾಪ ಗಂಡ ಹೆಂಡತಿ ಹೋಗಿದ್ರು, ಪಾಪ ಹಸ್ಬೆಂಡ್ ಅಟ್ಯಾಕ್ ಮಾಡಿದ್ದಾರೆ. ಇನ್ನೊಬ್ರು ಶಿವಮೊಗ್ಗದಿಂದ ಮಗ 98% ತಗೊಂಡ ಅಂತ ಫ್ಯಾಮಿಲಿ ಹೋಗಿದ್ದಾರೆ, ಪಾಪ ಅವರು ಮಂಜುನಾಥ್ ಅಂತೇನೋ ಅವರು ತೀರೋಗಿದ್ದಾರೆ. ಇದೆಲ್ಲ ಕೇಳಿದ್ರೆ ನಮಗೆ ಭಾರಿ ವ್ಯಥೆ ಆಯಿತು. ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಒಬ್ರು ಕಳ್ಕೊಂಡ್ವೇನೋ ಅನ್ನೋ ಥರ ಒಂದು ವ್ಯಥೆ ಆಯಿತು ನಮಗೆ. ತುಂಬ ಶೋಚನೀಯ. ಈ ಥರ ಅಟ್ಯಾಕ್ ಆಗಬಾರ್ದು, ಮನುಷ್ಯತ್ವೇ ಇಲ್ಲ ಇದು. ಸರಿ, ಅದು ತುಂಬ ಥ್ಯಾಂಕ್ಸ್.